ನನ್ನ ಹೆಸರು ನಾಗಪ್ಪ ಸಿದ್ದಿ ಅಂತ ಹಳವಳ್ಳಿ. ನಮ್ಗೆ ಅಲ್ಲ ಹಚ್ಚಿಗೆ ಬಾಳೆಗದ್ದೆಲ್ಲ 11.5 ಎಕರೆ ಜಮೀನು, ಇಲ್ಲ 5 ಎಕರೆ ಜಮೀನು. ಅಪ್ಪಂಗ್ ಬಾಯಿ ಬರ್ತಿದೆ ಮೂಕ ಮೊನ್ನ ಅವ ಹೇಳಿದ್ ನಾವು ಅಷ್ಟೇ ತಿಳ್ಕೊಳ್ಳೋಗ್ಬಿಟ್ರೆ ಬೇರೆಯವರಿಗೆಲ್ಲ ಗೊತ್ತಿದ್ದಲ್ಲ ಅದು. ಆದ್ರೆ ಅದೇ ರೀತಿಯಲ್ಲಿ ಇಲ್ಲಿ ಬೆಳೆದದ್ದು ನಮ್ ಚಿಕ್ಕಪ್ಪನೇ ತಿಂದ್ಕೊಂಡು ಅವನೇ ಕುಟುಂಬ ಮೇನೇಜರ್ ಆಯ್ಕೊಂಡು ಇದ್ದಿದ್ದ. ಇದು ಈಗ ನಾವು ಡಿವೈಡ್ ಮಾಡ್ಕೊಂಡು ಕೊಟ್ಟು, ಇದು ನನ್ನ ಮನೆ, ನಾ ಇದು ಮಾಡ್ಕೊಂಡು 2 ಎಕರೆ 2.5 ನಾ ಇಟ್ಕೊಂಡು 2.5 ಕೊಟ್ಕೊಂಡು ಮಾಡ್ತಾ ಇದ್ದೆ. ಅದ್ರಲ್ಲಿ ಮತ್ತೆ ಅರ್ಧ ಎಕರೆ ಬೇರೆ ಕೊಟ್ಟಿದ್ದೆ. ಹೌದು, ಹೀಗೆ ಹೋಗುವ ಅವನು ಕಾಣಿಸ್ತೆ, ನನ್ನ ಕವರು ಜಾಗ ಹಾಕಿದಷ್ಟು ಕಾಣಿಸ್ತೆ. ಇದೇ ಗಡಿ, ಇದು ಅವಂದು ಗಿಡ್ಡ ಸಾಣು ಸಿದ್ದಿ ಹೇಳಿ, ಇದು ನಮ್ದು. ಇದು ಆವತ್ತು ನೀವು ಬಂದು ಹೋದ್ಮೇಲೆ ಈ ಮರ ಬಿತ್ತು ಅದ್ರ ಮೇಲೆ ಮನೆ ಇಟ್ಟು ಮರದಿಷ್ಟ. ಇದು ನಾ ಬೆಳೆದಂತ ಕೊಬ್ಬು. ಅದು ಏನು ಕೇಳಿದ್ರೆ ಈ ವರ್ಷ ನಂಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮಣ್ಣು ಹಾಕಿ ಸುತ್ತಿ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಿಂಗ ಹಾಕೊಂಡು ಬೀಜ ಬಿಟ್ರೆ ಇಲ್ಲದ 2-3 ಹೆಸರು ಮಾಡಿ ಬೆಲ್ಲ ಮಾಡಿ ಇದು ಮಾಡ್ತಿದ್ದೆ. ಈ ವರ್ಷ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ನಾನು ವಾಪಸ್ ಹಂಗ ಹಾಕೊಂಡಿದ್ದಕ್ಕೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೊಬ್ಬು ಇದೇ ಇದು ನಾ ಈಗ 2-3 ವರ್ಷ ಆಯ್ತು ಮಾಡಿದ ತೋಟ. ಸ್ವಂತವಾಗಿ ನಾವು ಮಾಡದ್ದು ಇದು. ಅಂದ್ರೆ ಅದು ಅದೇ ಅಷ್ಟು ಎತ್ತರ ಇತ್ತು ಅದು ಮಣ್ಣು. ಇದು ಇಷ್ಟು ತೆಗ್ದು ಮನೆಯಲ್ಲಿ ಒಲ್ಲಿಗೆ ಮಾಡಿ ಇದು ಇಷ್ಟು ಮಾಡದ್ದು ಅದು. ಅಕ್ಕಲಾಗಿ ಕುಡಿಯದಿ ಮುಂದೆ ನೀರೇನಿದೆ ಸರ್, ಕುಡಿಯ ಅಕ್ಕಲಾಗಿ ದಿ ಮುಂದಿತ್ತೆ. ಹಾ ಪಾವಸೆ ತಾನೆ. ಇದಕ್ ಮತ್ತೆ ಯಾವ ಗೊಬ್ಬರನೂ ಹಾಕ್ಲಿಲ್ಲ ನಾನು. ಯಾವ್ದು ಅಂದ್ರೆ ಸೊಪ್ಪು ಬಾಕಿ ಇದು ಸಗಣಿ ಗೊಬ್ಬರ ಅಷ್ಟೇ ಹಾಕೋದು ಬಿಟ್ರೆ ಮತ್ತೆ ಯಾವ್ದು ಹಾಕ್ಲಿಲ್ಲ. ಸರ್ಕಾರಿ ಗೊಬ್ಬರ ಯಾವ್ದು ಹಾಕ್ಲಿಲ್ಲ ಇನ್ನೂವರೆಗೆ. ಹೀಗೆ ಮುಂದೆ ಎಷ್ಟು ನಂದೆ ಆಯ್ತು. ಈಗ ಬನ್ನಿ, हाँ हंगात पुरो की वही रहना का खाली जाको आने है ना को गाने ये ನೋಡಿ ಇದೇ ಲೆವೆಲ್ ಇತ್ತು ಈ ಮಣ್ಣಲ್ಲಿವರೆಗೆ. ಆದ್ರೆ ಅಲ್ಲಿ ಸ್ವಲ್ಪ ಒಂದು ಗೆದ್ದೆ ತರ ಡೌನ್ ಇತ್ತು. ಅದಕ್ಕಾಗಿ ಇದು ಅಷ್ಟು ಲೆವೆಲ್ ಮಾಡುವ ಹೇಳಿ ಅದೇ ತರದಲ್ಲಿ ಲೆವೆಲ್ ಮಾಡುವ ಹಾಳೆ ಮಾಡಿ ಈ ಮಂಜು ಸಿದ್ದಿಗೆ ಮಣ್ಣು ಕೊಟ್ಟು ಕಳಿ ಅವನೇ ಇದು ಮಾಡ್ಕೊಂಡು ಮಣ್ಣು ತಕೊಂಡು ಅವನು ಬೀಳಿರಿ ಅವನೇ ಮಣ್ಣು ತಕೊಂಡು ಇಷ್ಟು ಮಾಡಿ ಇದು ಲೆವೆಲ್ ಮಾಡಿಕೊಟ್ಟ. ಮಣ್ಣು ತೆಗೆದ ಜಾಗದಲ್ಲಿ ಎಲ್ಲವೂ ಹೇಳ್ದ, ಅದು ಹಾಂಗಾತು ಹಿಂಗಾತು ಹಾಳು ಬಿತ್ತು ಮತ್ತೊಂದು ಹೇಳಿ. ಆದ್ರೂ ಮಣ್ಣು ತೆಗೆದ ಜಾಗದಲ್ಲಿ ಮಾಡಿ ನಾವು ಕಷ್ಟ ಬಿಟ್ಟು ಮಾಡಿದ್ರು ಇದು ಆಗ್ತು, ಜಮೀನು ಆಗ್ತು. ಅದ್ರ ಪ್ರಕಾರ ಇನ್ನು ಮನೆ ಮಾಡಿದ್ದೆ. ಬನ್ನಿ, ಹೌದು. ಇಲ್ಲ ಮತ್ತೆ ಏನ್ ಹಾಕದ್ದು ಅಲ್ಲ. ಇದು ನೋಡಿ ನಂದು 2 ಎಕರೆ ಇದು ಇಷ್ಟೇ. ಇದು ಒಂದು ಇಷ್ಟು ತೋಟ ನೆಟ್ಕೊಂಡ್ರೆ ಆಯ್ತು. ಬಾಕಿದಷ್ಟು ಇದು ಎಲ್ಲ ನೆಟ್ಟಿ ಎಲ್ಲ ಕ್ಲೋಸ್ ಮಾಡಿದ್ದೆ, ನಾನು ಅಷ್ಟು ಮಾಡಿದ್ದೆ. ಇದಕ್ಕೆ 3 ವರ್ಷ ಆಯ್ತು. ಅದು ಮುಂದೆ ಬಂದು ಕಾಣುತ್ತೆ 1 ವರ್ಷದಿಂದ. ಮತ್ತೆ ಯಾವ ಗೊಬ್ಬರನು ಹಾಕದ್ದಲ್ಲ, ಹಾಕದ್ದೇ ನಾವು ಇದರಲ್ಲೇ ಮಾಡದ್ದೇ ಇದು. ಹಾಗೆ ಎಲ್ಲ 3 ವರ್ಷದ ಗಿಡ ಅದು. ಅದು 1 ವರ್ಷ ಆಯ್ತು ನೆಟ್ಟಿ, ಕಳೆದ ವರ್ಷ ನೆಟ್ಟದ್ದು ಮೇಲೆ. ಅದೇ ಮೇಲೆ ಇದ್ರ ಮೇಲೆ 1 ವರ್ಷ ನಾ ಹಂಗಾವ್ತು ಕಡ ಹೋಯ್ತು. ದಾರಿನೇ ಇದು ಮನೆಗೆ ಹೋಗುದು, ಮುಂದೆ ಹೋಗಂಗಿಲ್ಲ. ಈಗ ಇಲ್ಲಿ ಹೋಗ್ಬೋದು ಹಂಗೆ, ಅದಕ್ಕಾಗಿ ಬಂದಿ ಅಂದೆ. ಇದು ಇಷ್ಟು ನೋಡಿ ಸರ್, ಇದು ಇಷ್ಟು ನಮ್ದು. ಇದು ಅದು ಹಳೆತು, 4-5 ವರ್ಷ ಆಯ್ತು. ಅಡಿಕೆ ಫಲ ಬಪ್ಪುದು ಇದೆ. ಅದಕ್ಕೆ ಆ ಮರ ಬಾಕಿ ಇದು
ಅದು ಪರೀಕ್ಷೆ ತೆಗಿರಿ ಹೇಳಿ ತೆಗಿಯದ್ದೆ ಅಷ್ಟು ಗೋಳಾಗಿ ಇದಕ್ಕೆ ಬೆಳೆದು ಗೊತ್ತಿದೆ ಏನಿಲ್ಲ. ಹಂಗೇಳಿ ಬಾಕಿ ಗೊಬ್ಬರ ಹಾಕದ್ದಲ್ಲ, ನಾವು ಹಾಕು ಸಗಣಿ ಗೊಬ್ಬರ ಅದೇ ನೋಡಿ ತರ್ಕು ನೀವು ಆ ಕಡೆ ಹೇಳ್ತೀರಿ ಬೆರ್ಕ್ ಹಾಕಿ ಎಲೆ ಹಾಕಿ ಹೇಳಿ. ನಾವ್ ಈ ತರಬೇತಿಗೆ ಹೋದಾಗು ನಾವು ಹಾಕುದು ಅಷ್ಟು ಅದೇ, ಇದು ನೋಡಿ ಅಷ್ಟು ಹಾಕುದದೇ. ಆದ್ರೆ ಆ ಮರ ಅಷ್ಟು ಗೋಳಾಗಿ ಕಂಡು ಈ ನಮ್ಮನಿ ನಮ್ಮ ಪರಿಸ್ಥಿತಿ. ಯಾಕೆ ಹೇಳಿದ್ರೆ ಅರಣ್ಯ ಖಾತೆ ತೆಗಿಯುದು ಕೊಡ್ತೀವಿಲ್ಲ, ಮಾಡುದು ಇದು ಮಾಡಲು ಆಗ್ತಿಲ್ಲ, ಅದು ಅಷ್ಟು ಹಿಂಗಾಯ್ತು. ಅದನ್ನ ನೋಡಿ ಮತ್ತೆ ಬ್ಯಾರೇದ್ ಹಾಕೋದಲ್ಲ, ಅಲ್ಲಿ ನೀವು ದರ್ಕು ನಾವು ಈ ತರಬೇತಿ ಹೋದಾಗ ಕಾಣಿಸಿದ್ವಿ, ನಾವು ಹಾಕೋದು ಅಷ್ಟು ಇದೆ. ಮತ್ತೆ ಬ್ಯಾರೇದ್ ಹಾಕೋದಲ್ಲ, ಬೇರೆ ಇದು ಗೊಬ್ಬರ ಹಾಕೋದಲ್ಲ, ಸೆಂಗ್ ಹಾಕೋದಲ್ಲ. ಹಿಂಗೆ ಅದೇ ಅದು ಎಲ್ಲ ನಾವು ಬೇಕ್ ಹೇಳುವಾಗ ಸಾಕು, ನೀ ಮರ ನೆಡಿ ಹೇಳಕ್ ಅದ್ ನೆಟ್ಟಿಕೊಂಡು ಈಗ ತಲೆ ಮೇಲೆ ಬಂದು ಹೋಯ್ತು, ಮತ್ತೆ ಏನು ಮಾಡುವಂಗಿಲ್ಲ. ಹೇಳ್ತೀನಿ ಪೂರಾ ಗೋಳಂಗಿದೆ. ಇಲ್ಲದ್ರೆ ಈ ನಮೂನಿ ಕೊನೆ ಅಲ್ಲ ಒಪ್ಪುದು. ಈ ನಮೂನಿ ಗೊಬ್ಬರ ಇದು ಹಾಕಿದಾಗ ಈ ನಮೂನಿ ಕೊನೆ ಅಲ್ಲ. ಈ ಗೌರ್ಮೆಂಟ್ ಕಾಲದಲ್ಲೇ ಈ ನಮೂನಿ ಆಗೋತು. ಇಲ್ಲದಾದ್ರು ಇದಕ್ಕೆ ಹಿಂಗೆ ಇಷ್ಟು ಕೊನೆ ಒಪ್ಪುದು ಈ ನಮೂನಿ ಆತು. ಅವು ಅಲ್ಲ ಕಾಣದ ನಮೂನಿ ಒಂದಾರು ಬೇರೆದ್ ಹಾಕಿದ್ ನಾವು ಪೂರಾ ದರ್ಕಿಗೆ ಹಾಕಿದ್ದೆ. ಅದು ಈ ನಮೂನಿ ಉದುರು ಬಿದ್ದ ಆ ನಮೂನಿ ಹಾಳಾಗಿತ್ತು. ಈ ಗೌರ್ಮೆಂಟ್ ಇದು ಮತ್ತೇನಲ್ಲ. ಇದು ನಂಗೆ ಫಲ ಒಪ್ಪುದು. ಇದೆಲ್ಲ ಈಗ ಮಾಡ್ತಿದ್ದದ್ದು. ಇದು ಸರ್ ಪಂಚಾಯತ್ ಮನೆ ಬಂದಿತ್ತು, ಫೌಂಡೇಶನ್ ಹಾಕಿ ಇಷ್ಟು ಮಾಡಿಗಿದ್ದೆ. ಈ ವರ್ಷ ಆಯ್ತು, ಈಗ ಮಳೆಗಾಲ ಬಂತು, ಹಂಗ್ ಮಾಡಿ ಫೌಂಡೇಶನ್ ಹಾಕಿ ಇಷ್ಟು ಮಾಡಿಗಿದ್ದೆ. ಹಂಗ अल्ली दाखवत ಇದೆ आता समा एक कच्चाच चक्क येईल माझे पेंडिंग. ಇದು ನೋಡಿ ಒಂದು ಆಕಳು ಕರ ಅದೇ ಗೊಬ್ಬರ ನಾವು ಹಿಂಗ್ ಮಾಡಿ ಅಷ್ಟು ಮಾಡುದು. ಗೊಬ್ಬರ ಇದೆ ಈ ನವನಿ ಸೊಪ್ಪೆ ಹಾಕಿ ನಾವು ಗೊಬ್ಬರ ಮಾಡುದು ಬಿಟ್ರೆ ಮತ್ತೇನಿಲ್ಲ. ತೆಗೆದು ಅಷ್ಟು ಮಾಡಿ ಅವನ ಅದೇ ಹಾಕಿ ನಾವು ಮತ್ತೆ ಬ್ಯಾರೇದ್ ಹಾಕುದು ಅಲ್ಲ, ಅದೇ ಹಾಕಿ ಇನ್ನವನಿ ತೆಂಗಿನಕಾಯಿ ಹಾಕುದು ಬಿಟ್ರೆ ಮತ್ತೆ ಬ್ಯಾರೇದ್ ಹಾಕದವಲ್ಲ. ಯಾವುದು ರಾಸಾಯನಿಕ ಬೇರೆ ಗೊಬ್ಬರ ಅಲ್ಲ, ಈ ಸಗಣಿ ಗೊಬ್ಬರ ಅದೇ ಹಾಕಿ ಅಷ್ಟು ಮಾಡದ್ದೇ. ನಿಮ್ಮದಿ ಹಂಗೆ ಆ ಮೊಳೆ ನೀರು ಹಿಡಿದು ಟ್ಯಾಂಕಿಗೆ ಹಾಕದವಲ್ಲ ನಾವು. ಇದೆ ಹೊಳೆ ನೀರು ಟ್ಯಾಂಕು, ಹೊಳೆ ನೀರಿಗೆ ಒಂದು ಅರ್ಧ ಇಂಚು ಮಿಷನ್ ಹಾಕಿ ಅದು ಇಲ್ಲಿಗೆ ಟಚ್ ಮಾಡಿ ಇದರಿಂದಾನೇ ನಾವು ಇದು ತಕೊಂಬೋದು, ನೀರು ತಗೊಂಬೋದು. ಹಂಗೆ ತೋಟಕ್ಕೆ ಹರಿವು ನೀರು ಮೇಲಿಂದ ಹರಿವು ನೀರು ಆಗೈತಿ. ಇದಕ್ಕೆ ಅಷ್ಟು ಮಾಡ್ಕೊಂಡು ಹಾಕಿದ್ರೆ ಕೆಳಗಿನ ತೋಟಕ್ಕಷ್ಟು ಇದು ಟ್ಯಾಂಕ್ ತುಂಬಬೇಕಾದ್ರೆ ನೀರು ಹಾಕೋದು ಇಷ್ಟೇ. ಇದು ನೋಡಿ ಎರೆಹುಳು ಟ್ಯಾಂಕ್ ಇದು ನೀವೇ ಕೊಟ್ಟದ್ದು. ಇಷ್ಟು ಮಾಡಿ ಹಾಕಿ ಮುಚ್ಚಿ ಹಿಂಗ್ ಮಾಡಿಟ್ಟಿದ್ದೆ. ಒಂದ್ 2-3 ಬಾರಿ ತುಂಬಿದೆ ಅಕ್ಕ ಹೋಗ್ತಾ ಹಿಂಗ ಆಗ್ತಿದ್ದು. ಈಗ ನೀವು ಹುಳ ಕೊಟ್ರೆ ಅದು ಆಗ್ತಿತ್ತು, ಇಲ್ಲಾಂದ್ರೆ ಅದೇ ಗೊಬ್ಬರ ಮಾಡುದು ಬಿಟ್ರು ಮತ್ತೇನ್ ಮಾಡುವಂಗಿಲ್ಲ. ಈಗ ಹುಳ ಸದ್ಯ ಕೊಟ್ರೆ ಆಗ್ತಿತ್ತು. ಈಗ 3-4 ಬಾರಿ ತುಂಬಕಾದ ಅಕ್ಕಿ ಅದೇ ಅವಾಗ ನೀವು ಬಂದಾಗ ಫುಲ್ ಇತ್ತು. ನಮ್ಗೆ ಏನ್ ಮಾಹಿತಿ ಇಲ್ಲ ಆಯ್ತು. ಬಂದು ಎಲ್ಲ ಹಿಂಗೆ ಎರೆಹುಳು ಗೊಬ್ಬರದ ಬಗ್ಗೆ ಮಾಹಿತಿ ಹೇಳ್ಕೊಟ್ಟು ಕಾದಿ ಹಿಂಗ್ ಮಾಡಿ ಹೇಳ್ಕೊಂಡು ಇದನ್ನ ಕೊಟ್ಟು ಅಷ್ಟು ಮಾಡ್ದ. ಅದ್ರಾಗ ನಾನು ಹುಳ ಬೇಕು ಹಂಗಾರೆ ಅಂದ್ರೆ ಅದು ಕಾಯಿ ಸಿಪ್ಪೆ ಬಾಕಿದು ಅಷ್ಟು ಹಾಕಿ 4-5 ಬಾರಿಂದ ಸಗಣಿ ಹಾಕಿ ಬಾಕಿದು ಹಾಕಿ ತುಂಬ ಅಷ್ಟು ಮಾಡಿದೆ. ಅದು ಹಿಂಗೆ ಅಗುತ್ತಾನೆ ಇದ್ ಬಿಟ್ರೆ ಇದ್ ನೋಡಿ ಇಷ್ಟು ಗಟ್ಟಿ ಆಗೋದು ಅಷ್ಟು ಕೊಳ್ತೀಯ. ಇನ್ನೂವರೆಗೆ ಎರೆಹುಳು ಕೊಟ್ಟಿದ್ವಿ ಇಲ್ಲ. ಬಾಕಿಯವ್ರು ಬಂದವು ಅಷ್ಟು ನೋಡ್ಕೊಂಡು ಹೌದಪ್ಪ ಮತ್ತು ತುಂಬುದು ಹೋಗ್ತಾ ಅಲ್ಲೇ ಕೊಳಿತಿದ್ದಿದ್ ಬಿಟ್ರೆ ಹುಳ ಒಂದು ಕೊಟ್ಟಿದ್ದಿಲ್ಲ. ಅದಷ್ಟು ಬೇಗ ಹುಳ ಕೊಟ್ಟರೆ ಚಲೋ ಆಗ್ತಿತ್ತು ಹೇಳಿ. ಯಾಕಂದ್ರೆ ನಾ ಬಾಕಿ ಗೊಬ್ಬರ ಹಾಕುವಲ್ಲಂದ್ರೆ ನೀವು ದನ ಕರನು ನೋಡಿದ್ದಕ್ಕೆ ಅಷ್ಟೇ ನಂದಿದ್ದದ್ದು. ಇದನ್ನು ಕೊಟ್ರೆ ನಂಗೆ ಭೂಮಿಗೆ ಅಷ್ಟು ಗೊಬ್ಬರ ಸಾಕಾಗ್ತಿತ್ತು ಹೇಳೋ ಲೆಕ್ಕಕ್ಕೆ ಇಷ್ಟು ಮಾಡ್ತಿದ್ದೆ. ಹಂಗಾಗಿ ಯಾವ್ದು ಮಿಕ್ಸ್ ಮಾಡಿದ್ದಿಲ್ಲ, ನೀವು ಕೊಟ್ಟದ್ದು ಅಷ್ಟೇ ಮಾಡಿದ್ದೆ ಹಿಂಗೆ.
हा सांगता हा 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 सांगता हा हे बघ आम्ही काम केलं तुका बेजार येतात म्हणून सोडला ना ಪಾಯಿಂಟ್ ಆಯ್ತು ನೋಡಿ ನಮ್ಮದು ಏನು ಕೇಳಿದ್ರೆ ಇದು 2.5-3 ಭೂಮಿ ಇಷ್ಟು ತೋಟ ಮತ್ತೆ ಬಾಕಿ ಮಾಡಿದ್ದೆ ನಿಮ್ಗೆ ಕಾಣಿಸಿದ್ದೆ ಆದ್ರೆ ಮಿಷನ್ ನಮ್ದು 1 ಎಕರೆ ಅರ್ಧ ಇಂಚು ಮಿಷನ್ ನಮ್ಗೆ ಅದಕ್ಕೆ ನೀರು ಎಲ್ಲ ಸಾಕಾಗುತ್ತಿದೆ ಬಾಕಿ ಸಾಕಾಗುತ್ತಿದೆ ಈಗ ನಮ್ಮ ಗೊಬ್ಬರದ್ದು ಬಾಕಿ ಸಾಕಾಗಿಲ್ಲ ಅದಕ್ಕಾಗಿ ಎರೆಹುಳು ಬಾಕಿ ಕೊಟ್ಟು ಏನಾದ್ರು ಸಹಾಯ ನೀವು ಮಾಡ್ಕಾದಿ ಏನಾದ್ರು ಮಾಡಿದ್ರೆ ದೊಡ್ಡ ಮಿಷನ್ ತಕೊಂಡು ಅಷ್ಟು ಜಾಗಕ್ಕೆ ಸಾಕಾರ ಮಾಡ್ಕೊಂಡು ಏನಾದ್ರು ನಾವು ಅಭಿವೃದ್ಧಿ ಆಗ್ಬೇಕು ಇದರಿಂದ ನಿಮಗೆ ಕಾಣಿಸ್ತಾ ಇದೆ ಏನ್ ಮಾಡ್ತೀರಿ ಏನ್ ಬಿಡ್ತೀರಿ ನೋಡಿ ನೀವು ಹೇಳ್ದಂಗ ನಾವೆಲ್ಲ ಮಾಡ್ತಿದ್ದೆ ಏನಾದ್ರು ಸಹಾಯ ಮಾಡಿ ಅಷ್ಟು ಮಾಡಿದ್ರೆ ಇದು ಮಾಡ್ಬೇಕು ಮಿಷನ್ ನೋಡಿದ್ರಿ ಇದೇ ಮಿಷನ್ ಇದೇ ದೇವಿ ಇಷ್ಟೇ ನಮ್ದು ಇದ್ದದ್ದು ಬಿಟ್ರೆ ಮತ್ತೇನಿಲ್ಲ ನಾವು ಸಾಪ ಬಡವರು ಸರ್ ಮತ್ತೇನ್ ಮಾಡುವಂಗಿಲ್ಲ ಮಾಡುವಂಗಿಲ್ಲ ಈ ಪರಿಸ್ಥಿತಿಯಲ್ಲಿ ಇದ್ದ ಅದಕ್ಕಾಗಿ ಏನಾದ್ರು ಮಾಡಿ ಏನಾದ್ರು ಸಹಾಯ ಮಾಡ್ರಿ ಹಿಂಗೆ ನಿಮಗ್ ಬಿಟ್ಟು ಅದ್ ನಾವೆಂತ ಹೇಳುವಂಗಿಲ್ಲ ಇದು ಜಾಗ ಇದು ಭೂಮಿ ಬಾಕಿ ಕಾಣಿಸಿದೆ ನಮ್ ಕೂಡ ಸಾಪು ಬಡವರು ಇದ್ದ ಅಷ್ಟು ಅಭಿವೃದ್ಧಿ ಮಾಡ್ಬೇಕು ನೋಡಿ ಸರ್ ಈಗ ಮನೆ ಆಗ ಮನೆ ಮೇಲೆ ಬಿತ್ತು ಪೊಲೀಸ್ ಖಾತೆ ಹೋಗಕ್ಕೆ ಹೇಳಿದೆ ಅವ್ರು ಯಾವ್ದು ಗಮನಕ್ಕೆ ತಕೊಳ್ಳಿಲ್ಲ ನಾನು ಬರುವ ಮತ್ತೆ 2 ಆಪರೇಷನ್ ಮಾಡ್ಕೊಂಡು ನಾನು ಆ ಪರಿಸ್ಥಿತಿಯಲ್ಲಿ ಈ ಮನೆಯಲ್ಲಿ ಇದ್ದೆ 1 ವರ್ಷ 2 ವರ್ಷ ಆಯ್ತು ನನ್ ಕೂಡ ದುಡಿಲಾಗ್ಲೇ ಆಪರೇಷನ್ ಹಾಕೊಂಡು ಈ ಮನೆ ಇದ್ದೆ ಇದೆ ಮರ ಬಿದ್ದ ಮನೆ ತಗೊಳ್ಳೋ ದೂರ ಹೋತು ಈ ಪರಿಸ್ಥಿತಿ ನೋಡಿದ್ರು ಏನಾರು ಮಾಡುದಿದ್ರು ನಿಮ್ಮಿಂದ ನಾವು ಏನ್ ಹೇಳುವಂಗಿಲ್ಲ ಇದು ತಾಡ್ಪತ್ರ ಹಾಕೊಂಡು ಈ ಪರಿಸ್ಥಿತಿಯಲ್ಲಿ ಇದೆ ಅಷ್ಟು ತಗಡಿಗೆ ಈಗ ಓಡ್ದೋಗಿ ಪೂರಾ ಗಾಡಿ ಹೊತ್ತು ತಗಡು ಹೊತ್ತು ಅದೇ ಪೈಪ್ ಹೋದ್ನ ಹಾಕ್ತಂದ್ರೆ ಅದ್ನು ಹೋಯ್ತು ನೋಡಿ ಸರ್ ಇದು ಅಲ್ಲಿ ಹಂಜ ತಗಡೆಲ್ಲ ಒಡೆದೋಗಿ ಅಷ್ಟಾದ್ಮೇಲೆ ಅದೇ ಒಲೆ ಗಿಲೆ ಬಾಕಿಗೆ ಅಷ್ಟು ಹೋತು ಅಲ್ಲಿ ಗಾಡೆ ಗಿಡೆ ಅಷ್ಟು ಹೋತು ನಮ್ಮ ಸೋಲಾರ್ ಗಿಡ ಆನೆ ಮನೆ ಆಗಿ ಹೋತು ಹಂಗ್ ಮಾಡಿ ಅಡ್ಗೆ ಮಾಡಿ ತಿನ್ಲಿಕ್ಕೂ ಬಹಳ ಕಷ್ಟ ಏನ್ ಮಾಡುದು ನೋಡಿ ಗಾಡೆ ಗಿಡೆ ಹೋಗಿ ತಗಡು ಹೋಗಿ ಇದು ನೋಡಿ ಇದು ಅಷ್ಟು ಬಿದ್ದೋಗಿದ್ದೆ ಅದು ಅಷ್ಟು ಬಿದ್ದೋಗಿ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ ಕೂಡ ರೊಕ್ಕ ಇಲ್ಲ ಹಂಗ್ ಮಾಡಿ ಏನ್ ಮಾಡುದು ಕಷ್ಟ ಈ ಪರಿಸ್ಥಿತಿಯಲ್ಲಿ ಇದ್ದಾಗಿ ಅದು ಒಳಕಲ್ಲು ಅದ್ರಲ್ಲೇ ಬೀಸುದ್ ನಾವು ಯಾವ್ದು ಮಿಕ್ಸರು ಗ್ರೈಂಡರ್ ಯಾವ್ದು ಇಲ್ಲ ಹಂಗ್ ಮಾಡ್ಕೊಂಡು ಇದ್ರಲ್ಲೇ ಹಂಗ್ ಮಾಡಿ ಇದು ಹೆಂಗ್ ಹಾಕುದ್ ನಾವು ಅದೇ ಇಲ್ಲದೆ ಹೋದಾಗ ಈ ಪರಿಸ್ಥಿತಿ ಅದ್ ನೋಡಿ ನಮ್ ಬಾತ್ರೂಮ್ ಒಬ್ಬಿ ಬಾಕಿದೆಲ್ಲ ಇದೆ ಆ ಪರಿಸ್ಥಿತಿ ಅದ್ರಲ್ಲೇ ಮಾಡುದೇ ಎಲ್ಲ ಬಟ್ಟೆ ತೊಳೆಯುದು ಪಾತ್ರ ತೊಳೆಯುದು ಬಾಕಿದೆಲ್ಲ ಇಂಥದ್ದೇ ನಮ್ದು ಗ್ಯಾಸ್ ಇಲ್ಲ ಹುಡ್ದಿಂದು ನಮ್ಮ ಅಪ್ಪನ ಕಾಲದಿಂದ ಒಲೆ ಮೇಲೆ ಇದನ್ನ ಮಾಡ್ತಿದ್ದೆ ಗ್ಯಾಸ್ ಗೀಸ್ ಇಲ್ಲ ಗ್ಯಾಸ್ ಕೊಡ್ತಾರೆ ನಮ್ಗೀಗ ಎಲ್ಲರೂ ಗ್ಯಾಸ್ ಮಾಡ್ತಿದ್ರು ನಾವೇ गॅस के काढ ना तुम्ही ಗ್ಯಾಸು ನಮ್ಗೆ ಹೇಳಿದಾಯ್ತು ನಾನು ಅದು ಮಾಡಿದ್ದೆ ಆದ್ರೆ ಅದು ಆಯ್ತು ಕೇಳಿದ್ರೆ ಗ್ಯಾಸು ನನ್ನ ಹೆಸರಿಗೆ ಯಾರು ಮಾಡ್ಕೊಂಡು ಹೋಗಿವೋ ಏನೋ ಗೊತ್ತಿಲ್ಲ ಅದು ಪೊಲೀಸ್ ಖಾತೆ ಒಂದು ಬಂದ್ಕೊಂಡು ಕೇಳಿದೆ ಅದೇ ನಿಮ್ಮ ಹೆಸರಿಗೆ ಗ್ಯಾಸ್ ಇದ್ವು ಗ್ಯಾಸ್ ಇಲ್ಲೇ ಅದು ಹುಡ್ಕೊಂಡ್ ಬಂದ್ಕೊಡಿ ಹಂಗಾರೆ ಏನು ಹೇಳಿದ್ರೆ ಅದನ್ನು ಕೊಟ್ಟಿವಿಲ್ಲ ಗ್ಯಾಸ್ ಇಲ್ಲೇ ಅದ್ರ ಮೇಲೆ ಗ್ಯಾಸೇ ಇಲ್ಲ ಆ ಸುದ್ದಿನೂ ಇಲ್ಲ ನಾ ಬಿಟ್ಟಿದ್ದೆ ಗ್ಯಾಸ್ ಇಲ್ಲೇ ಮಾಡಿ ಇದೇ ಮಾಡ್ತಿದ್ದೆ
लाकडा गिकडा सगळं तुम्ही स्टॉक करून व्यवस्थित ಅದೆಲ್ಲ ಟ್ರಾಕ್ಟರ್ ಇದು ತರ್ದುಕೊಂಡು ಎಲ್ಲ ಬೆಟ್ಟಾಗ 2-3 ಜನ ತಗೊಂಡು ಹೋಗ್ಕೊಂಡು ಕಡ್ಕೊಂಡು ಎಲ್ಲ ತರ್ತೀವಿ ಅದನ್ನು ಹೆಚ್ಚು ಕಡಿಮೆ ಆದ್ರೆ ಅರಣ್ಯ ಖಾತೆ ಮಾಡಿ ಕೊಡ್ತೀವಿ ಆದ್ರೂ ಏನಾದ್ರು ಕೊಟ್ಟ ಬಿಟ್ಟು ಈಚೆಗೆ ಮಾಡ್ಕೊಂಡು ಏನಾದ್ರು ತಂದ್ಕೊಂಬುದೇ ಬಿಟ್ರೆ ಮತ್ತೆ ಏನಿಲ್ಲ ಈಗ ಮೊಳೆಗ್ ಬಿದ್ದದಂತಂದ್ರೆ ರಾಶಿ ಹಾಕಿದ್ದ ನಿಮ್ಗೆ ಗಾಡಿ ಬರ್ತಾ ಕಾಣುತ್ತಲ್ಲಿ ರೋಡ್ ಮೇಲೆ मग ही ओले कसले ಹಸ್ರು ಹೇಳ್ಕೊಂಡು ಎಲ್ಲವೂ ಕೊಡ್ತಿದ್ದ ಹೀಗೆ ಅವಾಗ ಅದಕ್ಕೆ ನಾವು 100 ರೂಪಾಯಿನೋ ಕೊಟ್ರೆ ಆಯ್ತು ಅದು ತಂದು ಮಾಡಿದಾಯ್ತು ಅದು 2 ಬೆಂಕಿ ಹಾಕೋರೆ 4 ಭಾಗ ಆಗ್ತು ಬಿಟ್ರೆ ಆ ಒಲೆ ಮೇಲೆ ಮತ್ತೆ ಸಾಸಂತೂ ಅಲ್ಲ 1 ತಿಂಗಳದ್ದು ಅಲ್ಲ 1 ದಿವಸದ್ದು ಅಲ್ಲ ಆ ಒಲೆ ನೀವು ಸ್ವಂತ ಮಾಡಿದ್ದ ಅಥವಾ ಅದು ನಾವು ಸ್ವಂತ ಮಾಡದ್ದು ಅದು ನಾನು ಸ್ವಂತ ಹಾಕ್ತೆ ಅನ್ನೋದು ಸ್ವಂತ ಮಾಡುದು ಈಗ ಗೋಡೆ ಏನ್ ಬಿತ್ತು ಏನಾಯ್ತು ಗೋಡೆ ಇದು ಹಂಚು ಸರ್ಕಾರಿ ಬಿದ್ದವಾಗ ಎಲ್ಲ ಗೋಡೆ ಬಿದ್ದೋಗ್ತದೆ ಟಂಗಿ ಗೋಡೆ ಇದು ಆಯ್ತು ಅಷ್ಟು ಬಿದ್ದೋಗ್ತದೆ ಗ್ರಾಮ ಪಂಚಾಯತ್ ಅಂತ ಸಪೋರ್ಟ್ ಮಾಡಿ ಇಲ್ಲ ಏನು ಮಾಡಿದ್ವಿ ಇಲ್ಲ ಇನ್ನುವರೆಗೆ ಏನು ಮಾಡಿದ್ವಿ ಇಲ್ಲ ಮನೆ ನಂಬರ್ ಎಲ್ಲ ಇದೆಯಲ್ಲ ನಿಮ್ಗೆ ಹೌದು ಮನೆ ನಂಬರ್ ಎಲ್ಲ ಸಮ ಇದೆ ಇದು ಕಲ್ಲು ಹಾ ನೀವು ಮಿಕ್ಸರ್ ಅಲ್ಲಿ ಯೂಸ್ ಮಾಡ್ತೀರಾ ಅಥವಾ ನಾವು ಇದೇ ಕಲ್ಲು ಯೂಸ್ ಮಾಡ್ತೇವೆ ಇದೇ ಕಲ್ಲೆ ಇದೇ ಕಲ್ಲು ಇಲ್ಲ ಕರೆಂಟ್ ತಿಂಗಳಿಗೆ 1 ದಿವಸ ಹೊಳಿತಿಲ್ಲ ಮತ್ತೆ ಮಿಕ್ಸರ್ ತನಕ ಮಾಡುದೆಂತು ಇದೆಲ್ಲ ಯೂಸ್ ಮಾಡುದೇ ಮತ್ತೆ ಈ ಕೃಷಿ ಇಲಾಖೆ ನೀವೆಲ್ಲ ತಗೊಂಡು ಹೋಗಿ ತರಬೇತಿ ಕಾಣಿಸಿದ ಲೆಕ್ಕದಲ್ಲಿ ಇದ್ರಲ್ಲಿ ಮಾಡ್ರಿ 1ನೇ ನಂಬರ್ ನಿಮ್ ಮಿಕ್ಸರ್ ಅಲ್ಲಿ ಮಾಡ್ಕೊಂಡು ನೀವು ಆರೋಗ್ಯ ಹಾಳು ಹೇಳ್ದಂಗೆ ಅದು ಹಾಳೆ ಈಗ ಇದು ಮೊಗೆ ಬೀಜ ನಾವು ತರಕಾರಿ ಬೀಜ ಮೊಗೆಕಾಯಿ ಅಕ್ಕಿದ್ ಬೆಳೀತ ಅದಕ್ಕಾಗಿ ಆ ಬೀಜವನ್ನ ಇಲ್ಲಿ ಒಣಸಿ ಇಟ್ಕೊಂಡು ಕಡೆಗೆ ಮತ್ತೆ ಬೇಸಿಗೆ ಇದನ್ನೇ ಬೀಜ ತೆಗೆದು ನಾವು ಹಿಂಗ್ ಮಾಡುದು ತೆಗೆದು ಹೋಳಿ ಮಾಡಿ ತೆಗೆದು ಅದಕ್ಕಾಗುತ್ತೆ ಅದನ್ನ ಆಗುತ್ತೆ ಇಲ್ಲಿ ಕೂಡ ಉಂಟಲ್ಲ ಇದು ಇದನ್ನು ಮೊಗೆ ಬೀಜವೇ ಇದು ನಿಮ್ಮ ಸ್ವಂತ ತರಕಾರಿ ನಾವು ಸ್ವಂತ ನಮ್ಮ ಜಮೀನ್ ಮೇಲೆ ಬೆಳೆಯುವುದು ಇದನ್ನ ಹೌದು ನೋಡಿ ಇದು ಹಿಂಗಾಗುತ್ತೆ ಈ ಬೀಜವನ್ನೇ ನಾವು ತೆಗೆದು ಮಾಡುವುದು ಸ್ವಂತ ಇದು ಬೆಳೆಯುವುದು ಇದರ ಬೀಜ ಇದು ಇದ್ರ ಬೀಜನೇ ಇದು ನಾವು ಸ್ವಂತ ಬೆಳೆಯುದು ಮನೇಲಿ ಬೆಳೆಯುದು ಮೊಗೆಕಾಯಿ ಈ ತರ ಬೀಜಗಳನ್ನ ಇಟ್ರೆ ನೀವು ಎಷ್ಟು ದಿನ ಕಾಪಾಡ್ಕೋಬಹುದು ಇದನ್ನ 2 ವರ್ಷನವರೆಗೆ ಕಾಪಾಡು 2 ವರ್ಷ 2 ವರ್ಷ ಕಾಪಾಡು ಅದಕ್ಕೆ ಯಾವ್ದು ಹೊರ್ಲಿಗಿರ್ಲಿ ಯಾವ್ದು ಇಲ್ಲ ಏನಿಲ್ಲ ನಾವು ಅಷ್ಟು ಇದು ಮಾಡಿ ಫ್ಯಾಕ್ಟ್ರಿ ಕೊಟ್ಟು ಅಥವಾ ಕಟ್ಟಿ ಚಲೋ ಮಾಡಿ ಇಟ್ಕೊಂಡ್ರೆ 2 ವರ್ಷ ಕಾಪಾಡ್ಬೋದು ಈ ತರದ ಯಾವ್ಯಾವ ಬೀಜಗಳು ಇದೆ ನಿಮ್ಮಲ್ಲಿ ಇದು ಮೊಗೆಕಾಯಿ ಬೀಜ ಕುಂಬಳ ಬೀಜ ಇದು ಹಗಲಕಾಯಿ ಬೀಜ ಎಲ್ಲಾನು ಇದೇ ತರ ಹೌದು ಇದೇ ತರ ಮಾಡುದು ಆ ಬೀಜಗಳು ಎಲ್ಲಿದೆ ಈಗ ಅಲ್ಲ ಅದನ್ನ ಒಂದೊಂದ್ ತರ ಮಾಡೋ ಇದನ್ನ ಇದಕ್ ಮಾಡ್ತೇವೆ ಅದು ಹಗಲಕಾಯಿ ಬೀಜ ಹಿಂಗ್ ಮಾಡ್ಲಿಕ್ಕೆ ಬರುದಿಲ್ಲ ಹೊಟ್ಟೆಗೆ ಹಾಕಿ ಒಣಸಿಟ್ಟು ಮಾಡುದು ತೊಗಡೆ ಅದು ಒಣಸಿಟ್ಟು ಅದು ಕಡೆ ತೆಗೆದು ಹಾಕುದು ಹಂಗೆ ಹಗಲಕಾಯಿ ಬೀಜನು ಹಿಂಗ್ ಮಾಡ್ಲಿಕ್ಕೆ ಬರುದಿಲ್ಲ ಅದು ಹಣ್ಣಾಗ್ತು ಅದು ಒಣಸಿ ಇಟ್ಕೊಂಡು ಕೊಟ್ಟೆ ಹಾಕಿ ಹಿಂಗ್ ಮಾಡುದು ಹಿಂಗೆ ಅದನ್ನ ಈ ಟೈಮಿಗೆ ಗಿಡಿ ಬೇಸಿಗೆ ಟೈಮಿಗೆ ಹೋಳಿ ತೆಗೆದು ಹಾಕಷ್ಟು ಮಾಡುದು ಈಗ ನಿಮ್ಮಲ್ಲಿ ಎಷ್ಟು ವಿಧದ ಬೀಜಗಳು ಇದೆ ಈಗ ನಮ್ಮ ಮೊಗೆಕಾಯಿ ಹಗಲಕಾಯಿ ಇದು ಬೆಂಡೆಕಾಯಿ ಮತ್ತೆ ಯಾವ್ದು ಸಾಡಿಗೆ ಬದ್ನೆಕಾಯಿ ಅದನ್ನ ಈಗ ಹಾಕಿದ್ರ ಇಲ್ಲ ಈಗ ಹಾಕುದಲ್ಲ ಅದು ಈಗ ಹಾಕಿದ್ರೆ ನಮ್ಮಲ್ಲಿ ಕೊಳತು ಹೋಗ್ತು ಹಂಗ್ ಮಾಡಿ ಇದು ಮೊಳೆ ಕಡಿಮೆ ಆದ್ಮೇಲೆ ನಾವು ಹಾಕುದಷ್ಟು ಈ ಕುಂಬಳಕಾಯಿ ಬೀಜ ಇದೆ ಅದೆಲ್ಲ ನೀವು ಬೇರೆಯವ್ರಿಗೂ ನಿಮ್ಮಲ್ಲಿ ಇಟ್ಟಂತ ಬೀಜಗಳು ಬೇರೆಯವ್ರಿಗೂ ಕೊಡ್ತೀರಾ ಅಥವಾ ಬೀಜ ಯಾರು ಕೇಳಿದ್ರೆ ಬೇರೆಯವ್ರಿಗೂ ಕೊಡ್ತಾರೆ ಹಿಂಗೆ ಆಗಿ ನಂಗ್ 4 ನಿಂಗ್ 4 ಒಳಕಾರ ಕೊಡುದೇ ಬಿಟ್ರೆ ಮತ್ತೆ ಹಣಕಾಸಿಗೆ ಇದಕ್ಕೆ ಕೊಡುದಲ್ಲ ಹಾಗೆ ನಮ್ಮಲ್ಲಿ ಸ್ವಲ್ಪ ನೀವು ನಿಮ್ಮ ಒಳ್ಳೆ ಬೀಜಗಳಿದ್ರೆ ನಮಗೂ ಕೊಡಿ ನಾವು ಜನರಿಗೆ ಹಂಚ್ತೀವಿ ಸ್ವಲ್ಪ ಆಯ್ತು व्यापारी ಬಂದ सांगून झाल्या मागे तुम्ही सांगा याच्याबद्दल हे काढून दाखवू का तुम्ही आता कांकेट काय काम त्याला बल्याबद्दल पुरा ಗೊತ್ತಾನೆ तुमका ಬಲೆ काय करतात ನೀವು ನಾನ್ ವೆಜ್ ಯೂಸ್ ಮಾಡ್ತೀರಲ್ಲ ಈ ನಾನ್ ವೆಜ್ ಅಲ್ಲಿ ಏನು ಹೆಚ್ಚಾಗಿ ಇದು ಸಾಡ್ಯ ಕಲ್ಲೂರಿಯ ಬಾಳ್ಯ ಇಂದೆಲ್ಲ ಬೀಳ್ತವೆ ಮೀನಾ ಮೀನ ಯಾವ ತರದ ಮೀನೆಲ್ಲ ಇದ್ರಲ್ಲಿ ಬೀಳುತ್ತೆ ಇದು ಕಲ್ಲೂರಿಗೆ ಸಾಡ್ಯ ಮುಳ್ಳೂರಿಗೆ ಆಳುದು ಬೀಳ್ತು 3 ನಮೂನಿ ಮೀನ್ ಬೀಳ್ತು ನೀವು ಮೀನ್ ಸಾಕಾಣಿಕೆ ಮಾಡಿದ್ರೆ ಅಥವಾ ನದಿಯಲ್ಲಿ ಸಾಕಾಣಿಕೆ ಇಲ್ಲ ಹೊಳೆಯಲ್ಲೇ ನದಿಯಲ್ಲೇ ನಾವು ಇದು ಹಾಕುದು ಈಗ ಹಾಕ್ಬಿಟ್ರೆ ಆಗುತ್ತೆ ಆದ್ರೆ ಈಗ ಮಳೆಗಾಲದಲ್ಲಿ ಎಲ್ಲಾದ್ರೂ ಹೊಂಡ ಇದ್ದಲ್ಲಿ ಹಾಕಕ್ ಆಗುತ್ತೆ ಬೇಸಿಗೆ ದಿನದಲ್ಲಾದ್ರೆ ಎಲ್ಲ ಹಿಂಗ ಅಡ್ಡು ಕಟ್ಟಿ ಇದು ಆದ್ರೆ ಸಿಗ್ತಿದೆ
ಒಟ್ಟು ನಿಮ್ಮ ಕುಟುಂಬಕ್ಕೆ ಸಾಕಾಗುವಷ್ಟು ಒಂದಿನ ಹಾಕಿದ್ರೆ ಮೀನೆಲ್ಲ ಬೀಳ್ತದೆ. ಹಾ ಬೀಳ್ತದೆ ತೊಂದ್ರೆ ಇದೆ. ನೀವು ದಿನ ಹಾಕ್ತೀರಾ ಅಥವಾ? ಇಲ್ಲ ಎಲ್ಲಾರು ಅಪರೂಪಕ್ಕೆ ಹಾಕುದು, ದಿನ ಹಾಕ್ಲಿಕ್ಕೆ ಆಗುದಿಲ್ಲ. ನಾವು ಅದು ಇದು ರೈತ ಕೆಲಸ ಮಾಡಿದಾಗ ದಿನ ಹಾಕ್ಲಿಕ್ಕೆ ಆಗುದಿಲ್ಲ, ಅಪರೂಪಕ್ಕೆ ಹಾಕುದ ಸರಿ. ಈಗ ನಿಮ್ಗೆ ಮೀನ್ ಸಾಕಾಣಿಕೆ ಮಾಡಕ್ಕೆ ಇಲ್ಲಿ ಜಾಗ ಇಲ್ಲ, ಕೆರೆ ಸಾಕಾಣಿಕೆ ಮಾಡುದು ಕೆರೆ ಇಲ್ಲ. ಕೆರೆ ಎಲ್ಲ ನೀವು ಏನಾರು ಮಾಡಿ ತೋಡ್ ಕೊಟ್ಟು ಅಥವಾ ಏನಾರು ಮಾಡಿ ಮಾಡ್ಲಕ್ಕು ಜಾಗ ಉಂಟು ಬೇಕು. ಅದು ಬಗ್ಗೆ ಇದು ಕೆರೆ ಹಾಕಿದಿಲ್ಲ, ನೀರು ಉಂಟು ಇಲ್ಲ ಹಾಗೆ. तो ती बारीक करता गुंजी का पत्या करता हा दोन बघितले करून आवतो का हा चल मागे एवढा हांडून दिता ಹಲಸಿನಲ್ಲಿ ಹಲಸಿನ ಹಣ್ಣಿನಲ್ಲಿ ಎಷ್ಟು ವಿಧಗಳು ಇದೆ? 4 ನಮೂನೆ ಇದೆ. 4 ನಮೂನೆ. 4 ನಮೂನೆ. ಯಾವ ಯಾವುದು? ಇದು ದೊಡ್ಡದು. ಇದು ನೋಡಿ, ಇದು ಬೊಕ್ಕೆ ಇದ್ರಲ್ಲಿ ಇದು ದೊಡ್ಡ ಕಾಯಿ ಅಂದ್ರೆ ದೊಡ್ಡ ಸೊಳೆ. ಕಡೆಗೆ ಆಮೇಲೆ ಇಂಥದೇ ನಿಮ್ಮ ಅಂತ ಇಂಥದೇ ಅದು ನಿಮ್ಮ ಬೆಂಗಳೂರು ಆ ಸೈಡ್ ಬೆಳೀತು, ಅದು ಸಣ್ಣ ಸೈಡ್. ಹಾ ಕಾಪು ಅಂತ ಅದು ಸಣ್ಣ ವಿಧಾನದಲ್ಲಿ. ಹಾ ಹಾ ಅದು ಸಣ್ಣ ವಿಧಾನದಲ್ಲಿ ಇಷ್ಟೇ ಸಣ್ಣ, ಅದು ಈ ಮೊಗಗಾಯಿಗಿಂತೂ ಸಣ್ಣ, ಅದು ಸಣ್ಣ ಸೊಳ್ಳೆ. ಅದು ನೀವು ಇದ್ರಲ್ಲೆಲ್ಲ ನೀವು ಸ್ಲ್ಯಾಪ್ ಆಗ್ತದೆ, ಅದ್ರ ಮೇಲೂ ಗಿಡ ಬೆಳೆಸ್ಕೊಂಡು ಅದ್ರ ಮೇಲೂ ಮಾಡ್ಬೇಕು. ಈಗ ಇದೊಂದು ಬಕ್ಕೆ ಅಂದ್ರೆ ಮತ್ತೊಂದು ಯಾವ ಹಲ್ಸು, ಅದು ಹಲ್ಸು. ಅದನ್ನ ಹಿಂಗ್ ಕೊರಿಯುವುದಲ್ಲ, ಅದನ್ನ ಹಿಂಗ್ ಕತ್ತಿಯಾಗಿ ಮಾತ್ರ ಸಿಕ್ಕೊಂಡು ಈ ತೊಟ್ಟಿ ಇದೆಯಲ್ಲ, ಈ ತೊಟ್ಟು ಅದು ಹೀಗೆ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಸಿಕ್ಕೊಂಡು ಅದನ್ನ ಹಿಡಿದು ಹಿಂಗೆ ಎಳ್ದ್ ಬಿಟ್ರೆ 2 ಭಕ್ತಿ ಅದು. ಕಡೆಗೆ 4 ಜನ ಇದ್ರೆ ಅದು ಒಂದೊಂದೇ ಭಾಗ, ಹೀಗೆ ಒಂದೊಂದೇ ಭಾಗ ಮಾಡಿ 10 ಸೊಳೆ 15 ಸೊಳೆ ಹಿಂಗೆ 20 ಸೊಳೆ ಹೇಳ್ಕೊಂಡು ಯಾರಿಗ್ ಬೇಕೋ ಅವ್ರಿಗೆ ಕೊಡ್ಬೇಕು, ಹಿಂಗೂ ಮಾಡ್ಬೇಕು. ಅದಕ್ಕೆ ಇದು ನಿಂಬೆ, ನಿಮ್ಮ 2 ಉಪ್ಪು ಮಾತ್ರ, ಎಣ್ಣೆ ಮಾತ್ರ, ಸಣ್ಣ ಮೆಣಸು, ನಮ್ಮ ಹಳ್ಳಿ ಮೆಣಸು, ಸಣ್ಣ ಮೆಣಸು 100 ಹಾಕೊಂಡು ಇಂತ ಪ್ಲೇಟ್ ಅಲ್ಲಿ ಹಾಕೊಂಡು ಅಷ್ಟು ಹುಳಿ ಇದು ಮಾಡ್ಕೊಂಡ್ರೆ ಅದನ್ನ ಇದು ತಿಂದ್ರೆ ಮತ್ತೂ ರುಚಿ, ಅದು ಬಹಳ ರುಚಿ. ಮತ್ತೆ ಹೊಟ್ಟೆಲ್ ಗ್ಯಾಸ್ ಆಗ್ತದೆ, ಮತ್ತೆ ಹೊಟ್ಟೆ ಏನಾಗ್ತದೆ ಅಷ್ಟು ರುಚಿ ಅದು. ಈಗ ಹಲಸಿನ ಹಣ್ಣಿನ ಮರ ಹಾಕಿದ್ರೆ ಎಷ್ಟು ದಿನದಲ್ಲಿ ಅದು ಬೆಳೆ ಕೊಡ್ತದೆ? ಎಷ್ಟು ವರ್ಷದಲ್ಲಿ? 5 ವರ್ಷ. 5 ವರ್ಷ ಬೆಳೆ ಕೊಟ್ಟ ಮೇಲೆ ಕೆಲವು ಮರ 30-35 ವರ್ಷ 40 ವರ್ಷ ಹಿಂಗ್ ಉಳಿಲಕ್ಕ. ಈಗ ಬಕ್ಕೆ ಹಣ್ಣಿಗೂ ಅಷ್ಟೇ ಹಾಗೆ, ಮತ್ತೆ ಹಲಸಿಗೂ ಹಾಗೆ. ಈಗ ನಿಮ್ಮಲ್ಲಿ ಎಷ್ಟು ಹಲಸಿನ ಹಣ್ಣು ಗಿಡಗಳಿದ್ದಾವೆ? ನಾವು 22 ಇದೆ. ನೀವೇ ನೆಟ್ಟಿದ್ದ ಅಥವಾ ನಿಮ್ ಪೂರ್ವ? ಇಲ್ಲ, ನಾವೇ ನೆಟ್ಟದ್ದು. ನಮ್ಗೆ ಪೂರ್ವ ಇದರಿಂದ ಅಷ್ಟು ಜಮೀನು ಬಾಕಿದಿದ್ರು ನಾ ಯಾವ್ದು ತಕೊಂಡವಲ್ಲ. ಇದು ಬರೀ ಇದು ಖಾಲಿ ಬೈಲ ಅಷ್ಟೇ ತಕೊಂಡದ್ ಬಿಟ್ರೆ ಇದು ಎಲ್ಲ ಗಿಡ ಎಲ್ಲ ನಾವೇ ನೆಟ್ ಮಾಡ್ಕೊಂಡದ್ದೇ ಬಿಟ್ರೆ ನಮ್ದೇನಿಲ್ಲ. ನಾವೇ ಮರಿ ಗಂಡಾಂತಿ ಕೂಡ ಅಷ್ಟು ನೆಟ್ಕೊಂಡು ಈ ತೋಟ ಇದು ಮಾಡ್ಕೊಂಡದ್. ಈ ಜಮೀನಲ್ಲಿ ನಮಗ್ ಪಾಲ್ ಕೊಟ್ಟ ಮೇಲೆ ನಾವು ಏನ್ ಬೇಕೋ ಅಷ್ಟು ಹಣ್ಣು ಹಂಪಲ ನೆಟ್ಕೊಂಡ, ಇನ್ನೊಬ್ಬ ಕೊಟ್ಟದ್ದೆಲ್ಲ ನನ್ನ ಅಭ್ಯಾಪನ್ ಜಾಗ ಹೌದು ಬಿಟ್ರೆ ನಾವು 1 ತೆಂಗಿನ ಮರ ಸಹಿತ ತಕೊಂಡು ಹೋಗಲ್ಲ, ನಾವು ಸ್ವಂತ ಮಾಡ್ಕೊಂಡದ್ದೇ. ಈಗ ನಾನು ಒಂದು ವಿಷಯ ಕೇಳಿದ್ದೆ ಹಿಂದೆ, ನಮ್ಮ ಪೂರ್ವಜರೆಲ್ಲ ಹೇಳಿದ್ರು, ಅಂದ್ರೆ ಒಂದು ಹಲಸಿನ ಮರ ಇದ್ರೆ ಅಥವಾ ಒಂದು ಹಣ್ಣು ಮನೆಯಲ್ಲಿ ಇದ್ರೆ 1 ಕ್ವಿಂಟಲ್ ಅಕ್ಕಿ ಇದ್ದಂಗೆ ಅಂತ. ನಿಜಾನ ಅದು ಕತೆ? ನಿಜಾನೇ. ಯಾಕೆ ಕೇಳಿದ್ರೆ ನಮ್ಮ ಬಡಸ್ಥಿತಿಯಲ್ಲಿ ನಮ್ಮ ತಂದೆ ತಾಯಿ ಸಾಕು ಪರಿಸ್ಥಿತಿಯಲ್ಲಿ 7ನೇ ಶಾಲೆಗೆ ಹೋದಾಗ ಶಾಲೆಗೆ ಹೋದಾಗ 4 ವರ್ಷ ನಂಗೆ ಏನೂ ಇಲ್ಲ. ನಿಮ್ಮಂತ ದೊಡ್ಡ ಆಳಿಗೆ ಈಗ ನಾ ಬೆಳೆದ ಲೆಕ್ಕಕ್ಕೆ ದೊಡ್ಡ ಆಳಿಗೆ ಅವಾಗ 50 ಪೈಸಾ ಪಗಾರ. ಅವ ಊಟ ಕೆಲಸ ಗಡಿಯ ಹಿಡ್ಕೊಂಡು ಹೋಗೋ, ಗೊಬ್ಬರ ಹೊರೋ, ಬಾಕಿ 50 ಪೈಸಾ ಪಗಾರ ಅಂದ್ರೆ 150 ರೂಪಾಯಿ ತಿಂಗಳ. ಅವಾಗ ನಂಗೆ 5 ವರ್ಷ ಏನಿಲ್ಲ. ಅವಾಗ ಏನು ಕೇಳಿದ್ರೆ ಈ ಒಂದು ಬಕ್ಕೆ ಕಾಯಿ ಹಲಸಿನ ಹಣ್ಣು ನಮಗ್ ಸಿಕ್ಕಿರೆ, ಇದ್ರ ಬೇಳೆ ಮತ್ತೆ ಇದು ಸಿಕ್ಕಿರೆ ನಮಗ ಒಂದು ಅರ್ಧ ಕೆಜಿ ಅಕ್ಕಿ ಸಿಕ್ಕಿರೆ, 4 ಆಣೆಗೆ 1 ಕೆಜಿ ಅಕ್ಕಿ ನಮಗ್ ಸಿಕ್ಕಿರೆ, ಇದು ದೊಡ್ಡ 1 ಕ್ವಿಂಟಲ್ ಅಕ್ಕಿ ಇದ್ದಂಗೆ. ಇದೇ ತಿಂದು ಬೆಳೆದವೆ. ಇದನ್ನ ಹಣ್ಣು ಮಾಡಿ ತಿನ್ಲಕ್ಕು, ಇದು ಕೆತ್ತಕಾದಿ ಭಾಜಿ ಮಾಡಿ ತಿನ್ಲಕ್ಕು, ದೋಸೆ ಮಾಡಿ ತಿನ್ಲಕ್ಕು, ಹಿಂಗ ಅಕ್ಕೆಲಾಗಿ ಬೀಸ್ ತಿನ್ಲಕ್ಕು. ಇದು 8 ನಮೂನಿ ವಿಧಾನ. ಇದು ಏನೂ ಬೇಡ, ಬೇಯಿಸಿ ತಿನ್ಲಕ್ಕು.
ಉಪ್ಪು ಇದು ಇದ್ರೆ ಹಾಕೊಂಡು ಬೇಯಿಸಿ ತಿನ್ಲಕ್ಕು. ನಮ್ಗ್ 1 ದಿವಸ 2 ದಿವಸ ಊಟ ಹೋತು. ಹಾಗಾಗಿ ಕ್ವಿಂಟಲ್ ಸಮಾನ ಹೇಳುದು. ಈ ಒಂದು ಬಕೆಕಾಯಿ 1 ಕ್ವಿಂಟಲ್ ಅಕ್ಕಿ ಸಮಾನವೇ. ಇದು 4-5 10 ಜನ ಇದ್ರು, ಹೆಣ್ಮಗು ಮಕ್ಕಳು ಮರಿ ಅಷ್ಟು ಇದ್ರು, ಒಂದು ಬಾರಿ ಹೋಗಿ ಸಮಾಧಾನ ಮಾಡ್ಕೊಂಡು ಮನ್ಸ್ಲಕ್ಕು, ಹೊಟ್ಟೆ ತುಂಬ ತಿನ್ಲಕ್ಕು. ಆ ತರದ ಪರಿಸ್ಥಿತಿ ಪರಿಸ್ಥಿತಿ ನಮ್ ಜನಾಂಗದ್ದು ಇತ್ತು. ಹೌದು, ನಮ್ ಜನ ಅಷ್ಟು ಜನ ಹಂಗೆ ಇತ್ತು. ಆ ನಂತರ ತಾರಿ ಮರ ತಯಾರಾತು. ಅದು ಯಾರೋ ಕಂಡು ಹಿಡಿದು ತಾರಿ ಮರದ ಚಕ್ಕೆ ತಂದು ಅದು ಕುಟ್ಟಿ ಬೀಸಿ, ಈ ಅರೆಕೊಲಲ್ಲಿ ಕುಟ್ಕದ ಅದು ಬೀಸಿ, ಅದು ಗಾಳಿಸಿ, ಆ ಹಿಟ್ಟು ನೀರಲ್ಲಿ ಇದು ಆದ್ಮೇಲೆ ಅದು ದೋಸೆ ಹಿಟ್ಟು ತಿಂಬುದು, ಬೈನೆ ಮರ ತಿಂಬುದು. ಆ ಪರಿಸ್ಥಿತಿಯಲ್ಲೇ ಬೆಳೆದ ಈಗ ಇಷ್ಟ ಇದ್ದು ಬಿಟ್ರೆ ಮತ್ತೇನಿಲ್ಲ, ಅಷ್ಟೇ. ಹೀಗೆ ನೀವು ಹೇಳುದು ಸಮಾನೆ, ಒಂದು 1 ಕ್ವಿಂಟಲ್ ಸಮಾನೆ. ಅವಾಗೆಲ್ಲ ಈ ಕಾಯಿ ಬಾಕಿದೆಲ್ಲ ಎಲ್ಲ ಹಳ್ಳಿಯಲ್ಲಿ ಬೆಳೆಸಿ ತಿಂದದ್ದೇ ಬಿಟ್ರೆ, ಈಗೇ ಪೇಟೆದು ಈ ಗೊಬ್ಬರ ಹಾಕೋದು, ತರಕಾರಿ ಅದು ಇದು ತಿಂದೆ ಈಗ ಬೇಕಷ್ಟು ಕಾಯಿಲೆನೆ ಬಿಟ್ರೆ ಆರೋಗ್ಯ ಸಮ ಇದ್ದು ಕಾಲ ಅಲ್ಲ. ಕಾಪ್ತು ಈ ಪುರಾ ಇದು ಗೊಬ್ಬರ ತಿಂದ ಹಾಳು ಬಿದ್ದದ್ದೇ ಬಿಟ್ರೆ, ಅವಾಗ ನಾವು ಸಣ್ಣ ಮೆಣಸು ಬಾಕಿದು ಹುಳಿ ಅದು ಇದು ತಿಂದ್ರೆ ಗಟ್ಟಿ ಇದ್ದು ಜನ. ಹಲ್ಸಣ್ಣು ಇದು ನೀವು ಹೇಳ್ದಂಗ ಅದು ತಿಂದ್ಕೊಂಡೇ ನಾವು ಗಟ್ಟಿ ಇದ್ದು ಜನ. ಈಗೇನಿಲ್ಲ. ಇದಕ್ ನೀವು ಯಾವ್ದು ಗೊಬ್ಬರ ಏನು ಏನೂ ಇಲ್ಲ, ಬರೀ ಅದೇ ನಾವು ಹೇಳ್ದಂಗೆ ಎಲೆ ತರ್ಕು ಹಾಕಿ ಗೆದ್ದೆ ಎಲ್ಲ ಮಾಡುದೇ ಬಿಟ್ರೆ ಅಲ್ಲ. ಇದಕ್ಕಂತೂ ಬೇರೆ ಅಂತ ಏನ್ ಹಾಕುದು ಇಲ್ಲ, ಬರೀ ಒಗ್ದು ನೆಟ್ಟು ಬಿಟ್ರೆ ಅದು, ಒಗ್ದು ನೆಟ್ಟು ಬಿಟ್ರೆ ಅದು ತನ್ನಾರೇ ಆಗುದೇ ಅದು ಕಡೆಗೆ. ಒಟ್ಟು ಬೆಳೆನೆ ಇದು ಪ್ಯಾಟೆ ಸೈಡಿಗೆ ಹೋದ್ರೆ ಇದು ಈ ಒಂದಕ್ಕೆ ಅದ 500-600 ರೂಪಾಯಿ. ಅದನ್ನ ನಾವು ಮಾರ್ ಗೊತ್ತಿಲ್ಲ. ಇದಕ್ಕೆ ಹಣ್ಣು ಮಾಡುವತ್ತಿಗೆ ಯಾವ ರೀತಿ ಹಣ್ಣು ಮಾಡ್ತೀರಿ? ಯಾವ ರೀತಿನೂ ಇಲ್ಲ. ಮರದಿಂದ ಕೊಯ್ಯುವುದು ಇಡುದು, ಇಲ್ಲಾದ್ರೂ ಮರ ಕಣ್ಣು ಹಾಕ್ತು, ಇಲ್ಲಾದ್ರೂ ಕೊಯ್ದಾಗ ಹಣ್ಣು ಇಡುದು ಅಷ್ಟೇ. ಈಗ ಇವು ಹಂಗ ಮೈಕಲ್ ಅದು ಹೇಳ್ದ ನನಗೆ, ಅದು 4 ದಿವಸ ಇದ್ದಾಗ 4 ದಿವಸ ಎಲ್ಲ ಇದು ವಾರಗಟ್ಲೆ ಬೇಕಾಗ್ತು ಹಣ್ಣು ಹಾಕ್ಲಿಕ್ಕೆ. ನೀವು ಹೇಳುದು 4ನೇ ದಿವಸನೇ ಕೊಯ್ದು ಮಾಡಕಂತಿದ್ದು. ನಿನ್ನೆ ಹಣ್ಣು ಹಾಕ್ತು, ಇಲ್ಲದ್ರೆ ಇಲ್ಲ, ಹಣ್ಣು ಆಗುದಿಲ್ಲ. ನೀವು ಬಂದಾಗ ಇದು ಇಲ್ಲ. ಹೀಗೆ ಇಂತ ಹಲಸು ಬೆಟ್ಟದಲ್ಲಿ ಸಿಗ್ತದೆ. ಮತ್ತೆ ಬೆಟ್ಟದಲ್ಲೂ ಹಿಂಗೆ ಕಾಂಕೆ ಕುಂದಿ ತಗೊಂಡೋಗಿ ಎಲ್ಲಾರು ಹೋಗ್ಬೇಕು, ಅಕ್ಕಿ ತಗೊಂಡು ಹೋಗುದು ಹಾಕೊಂಡು ಬೆಟ್ಟದಲ್ಲೂ ಆಗುತ್ತೆ. ನಾವೆಲ್ಲಾರು ಬೆಟ್ಟಕ್ಕೆ ಹಿಂಗ್ ಹೋದಾಗ ಗೊತ್ತಾಗೋಗ್ಬಿಟ್ರೆ ಇದ್ರದ್ದು ಬೀಜ ನೀವು ಶೇಖರಣೆ ಮಾಡ್ತೀರಾ? ಬೀಜ ಯಾರಿಗಾದ್ರು ಕೊಟ್ಟು? ಯಾರಿಗಾರು ಬೇಕಾದ್ರೂ ನೀವ್ ಬೇಕಾದ್ರೂ ತಗೊಂಡೋಗು. ನಾವು ಬೀಜ ಬೇಕು ಕೊಡವೂ ಅಲ್ಲ, ಮಾರವೂ ಅಲ್ಲ. ನಮ್ಮ ಹಲ್ಸಣ್ಣೆ ಮಾರ್ಬೇಕು, ಎಣ್ಣೆ ಮಾರ್ಬಿಟ್ಟಿಲ್ಲ, ಮತ್ತೆ ಬೀಜ ಮಾರುದು ಎಲ್ಲಿಂದ? ಈಗ ನಿನಗೆ 2 ಬೇಕು ತಗೊಂಡು, ಅವನ್ಗೆ 2 ಬೇಕು ಅಂದ್ರೆ ತಗೊಂಡ್ ಹೋಗು. ಇದು ಚಲೋ ಇದ್ದಪ್ಪ 2 ಕೊಡು ಅಂದ್ರೆ ನೀವು ಹಾಕೊಂಡು ಹೋಗ್ತೀವಿ ಅಷ್ಟೇ. ಬಿಟ್ರೆ ನೀವು ಮಾರಾಟ ಮಾಡುದಿಲ್ಲ? ಮಾರಾಟ ಯಾವುದೂ ಇಲ್ಲ ನಮ್ಮಲ್ಲಿ. ಬೇರೆದಾಗ್ಲಿ ತರಕಾರಿ ಯಾವ್ದಾದ್ರು ಮಾರಾಟ ಆಗಿಲ್ಲ. ನಾವು ಒಂದು ಗಿಡದಲ್ಲಿ ಎಷ್ಟು ಹಣ್ಣುಗಳು ಬಿಡ್ತವೆ ಅದು ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೊಂದು ವರ್ಷ 8-10 ಬಿಟ್ರು ಬಿಡ್ತು. ಈ ವರ್ಷ ನಾನು ಅದೇ ಹಲ್ಸು ಮಾಡಕ್ಕೆ 2 ಬಿಟ್ಟಿತ್ತು. 2 ಅದಕ್ಕೆ ಪ್ರಾಯ ಆಗ್ತಾ ಹೋದಂಗೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ ಲೆಕ್ಕದಲ್ಲಿ ನೀವೀಗ ನಿಮ್ಮ ಅನುಭವದ ಪ್ರಕಾರ ಎಷ್ಟು ಬಿಡಬಹುದು ಒಂದು ಮರಕ್ಕೆ? ಹೌದು, ಒಂದು ಅದನ್ನು 30 ವರ್ಷ ಆದ ಬಳಿಕ ಅಥವಾ 20 ವರ್ಷ ಆದ 300-400 ಬಿಡ್ತದೆ ಒಂದೇ ಸಮಯ, ಒಂದೇ ಮರಕ್ಕೆ ಆನುಮನಿ ಬೀಳುದೇ. ಅದು 3 ತಿಂಗಳ ಸೀಸನ್ ಹೆಂಗೆ? ಹೌದು, ಇದು 3 ತಿಂಗಳಿಗೆ ಬೆಳೆದ ಮೇಲೆ ಮತ್ 3 ತಿಂಗಳು ಹೊಳಿತು. ಹಣ್ಣಾಗ ಒಂದೊಂದೇ ಬೀಳುದು, ಬೇಕಾದ್ರೆ ತಿಂಬುದು, ನಡುವೆ ಕಾಂಟೆ ಕುಂಡಿ ಬೀಳುದು, ಮರದಲ್ಲಿ ರಾಡಿ ಆಗುದು, ಬೀಳ್ತಾ ಉಳಿಯುವುದೇ ಅದು. ಯಾಕೆ ಕೇಳಿದ್ರು, ನಮ್ಮಲ್ಲಿ ಆ ಪೇಟೆದ ಮನಿ ಮಾರಾಟ ಇಲ್ಲ. ಯಾರು ನೀವು ಕೇಳಿದ್ರಪ್ಪ, ಒಂದು ಬೇಕಾಯ್ತು ತಗೊಂಡ್ ಹೋಗುವ ಒಂದು, ನೀವು ಬೇಕಾಯ್ತು ತಗೊಂಡ್ ಹೋಗುವ ಒಂದು. ಚಿಪ್ಸ್ ಮಾಡೋದು ಗೊತ್ತು, ಚಿಪ್ಸ್ ಮಾಡಕ್ಕಾರ್ ಬೇಕು ಅಂದ್ರೆ ತಗೊಂಡ್ ಹೋಗುವುದು. ಯಾರು ಮಾಡ್ತೇವೆ? ನೀವು ಮಾಡಲ್ವಾ ಚಿಪ್ಸ್? ಮಾಡ್ತೇವೆ, ನಾವು ಮಾಡ್ತೇವೆ. ಆದ್ರೆ ಎಲ್ಲ ಮರದ ಗೊತ್ತಿಲ್ಲ, ಇಂತಿಂತ ಮರ ಎಳೆ ಹೊಳಿತು ಚಿಪ್ಸ್ ಮಾಡುದು. ಈಗ ನನ್ನ ಅಚ್ಚೆ ಮಡಿಗೆ ಗೊತ್ತು, ಈ ಎಲ್ಲಾ ಮರದ ಗೊತ್ತಿಲ್ಲ. ಹೀಗೆ ಈಗ ನೀವು ಹೇಳಿದ್ರಿ ಹಿಂದೆ ಜೀವನಕ್ಕಾಗಿ 4 ಆಣೆ ಸಂಬಳಕ್ಕೆಲ್ಲ ಕೆಲ್ಸಕ್ಕೆ ಹೋಗಿದ್ವಿ. ಹಿಂದಿನ ಸಮಸ್ಯೆಗಳು ಹಾಗಿತ್ತು. ಈಗ ಏನ್ ಮಾಡ್ತಿದ್ರಿ ಜೀವನಕ್ಕಾಗಿ? ಈಗ ಏನ್ ಮಾಡ್ತಿದ್ರಿ ನೀವು? ಈಗ ನಮ್ಮದು ಈಗ ಕಾಣಿಸಿದೆ ನಿಮ್ಗೆ, ಅಷ್ಟು ಭಾಗ ಆಯ್ತಾ ಇದನ್ನು ಮಾಡ್ಕೊಂಡು ನಾವು ಎಲ್ಲವೂ ರೈತ ಕೂಲಿ ಕೆಲ್ಸಕ್ಕೆ ಹೋಗೋವ್ರೆ, ಮನೇಲಿದ್ದ ಅಷ್ಟು ಹೋಗೋವ್ರೆ. ಅದರಿಂದ ನಮ್ಗೆ ಈಗ 300-200 ಸೊಪ್ಪು ಇದು ಮಾಡ್ಕೊಂಡು ಏನಾದ್ರು ಕೆಲಸ ಮಾಡ್ತ ಅದರಿಂದ ನಮಗ್ ಸಿಕ್ಕದ್ರಲ್ಲಿ ನಾವು ತಂದು ಏನಾದ್ರು ನಾವು ಊಟ ಮಾಡುದು, ಅಥವಾ ನಮ್ಮ ಖರ್ಚು ಏನಾದ್ರು ಮಾಡ್ಕೊಂಬೋದು, ಸಿಕ್ಕು ತಾಪತ್ರೆ ನೋಡುದು, ಅಷ್ಟು ಮಾಡ್ಕೊಂಡೇ ನಾವು ಜೀವನ ಮಾಡ್ತಿದ್ದದ್ ಬಿಟ್ರೆ ನಮಗ ಮತ್ತ ಅದರಿಂದ ಇದು ಇಲ್ಲ. ಈಗ ನಮ್ದು ಮಾತ್ರ ಎಲ್ಲಾರು ಇಲ್ಲಿ
ಈಗ ನೋಡಿದ್ರೆ ನೀನು ಮಾತ್ರ ಅಡಿಕೆ ಆಗ್ತಿದ್ದು ಬಾಕಿದಷ್ಟು ನೆಟ್ಕೊಂಡು ಮಾಡ್ತಿದ್ದ ನಾವು ಈಚೆ ಕೆಲಸ ಹೋಯ್ಕೊಂಡೆ ಅಷ್ಟು ಮಾಡ್ಕೊಂಡು ಇದನ್ನು ಮಾಡುದು ಅಲ್ಲೂ ಮಾಡುದು ಅದ್ರಲ್ಲೇ ನಮ್ಮ ಜೀವನ ಬಿಟ್ರೆ ಮತ್ತೇನು ಬಾಕಿದೇನಿಲ್ಲ. ಈಗ ನಿಮ್ಗೆ ಸಾಲ ಸೂಲ ಅದೇ ಸಾಲದಲ್ಲೇ ಹೋದವ್ ಬಿಟ್ರೆ ಮತ್ತೆ ಬಾಕಿದ ನಾವು ಹೋದವರಲ್ಲ. ಈಗ ನಿಮ್ಗೆ ಕೂಲಿ ಎಷ್ಟು ಸಿಗ್ತದೆ ಪ್ರತಿದಿನಕ್ಕೆ? ಕೂಲಿ 250 ರೂಪಾಯಿ ಹೆಣ್ಮಕ್ಳಿಗೆ ಸಿಕ್ತು, 300 ರೂಪಾಯಿ ಗಂಡಗಳಿಗೆ. ಅದು ನಿಮ್ ಕುಟುಂಬ ಸಾಕಾಗುತ್ತಾ? ಸಾಕಾಗ್ತದೆ. ಕಡೆ ರೇಷನ್ ಅದು ಇದು ಮಾಡ್ತಾರೆ, ಅದಕ್ಕಾಗಿಯೇ ಸಾಲ ಮಾಡುದು. ಅದು ಸಾಕಾಗದ ಕೂಡಲೇ ಮತ್ತೆ ಅವ್ರು ಕೂಡ ಮತ್ತೆ 100 ಕೊಡಿ 200 ಕೊಡಿ 300 ಕೊಡಿಗಳ ಸಾಲ ಮಾಡುವುದೇ ಬಿಟ್ರು ಮತ್ತೆ ಏನಿಲ್ಲ. ಹಂಗಾಗಿಯೇ ಸಾಲ ಸುಲ ಹೋಗುದೇ. ನಮ್ಮ ಮನೆ ಬದಿಗೆ ದಂಧೆ ಅಥವಾ ಮನೆ ಬದಿ ಇದು ರೈತಾಪಿ ಮಾಡ್ಲಿಕ್ಕೆ ನಮಗ್ ಸಿಕ್ಕುದಿಲ್ಲ. ಅವು ಹೇಳಿದ ಕೂಡಲೇ ಆಗಿದ್ದಾಗ ನಮಗ್ ಅವ್ರಕ್ಕಿಂತ ಹೆಚ್ಚು ಜಮೀನ್ ಇದ್ರು ನಮ್ಗೆ ಇಲ್ಲೇ ಏನ್ ಮಾಡ್ಲಿಕ್ಕೆ ಸಿಕ್ಕುದಿಲ್ಲ. ಯಾಕೆ ಬಿಟ್ರೆ ಸಾಲ ತಂದಾಗೆ ಸಾಲ ತಗದ್ರು ಹೊಟ್ಟಾಗಿಲ್ಲ. ಅದಕ್ಕೆ ನಾ ಹೇಳದ್ದು ಈ ನಮೂನಿ ಪರಿಸ್ಥಿತಿಯಲ್ಲಿ ಇದ್ರೆ ಏನಾದ್ರು ಮಾಡ್ರಿ ಹೆಲ್ಪ್ ಮಾಡಿದ್ರೆ ನಿಮ್ಗೂ ಅದು ಏನಾದ್ರು ಮಾಡ್ಕೊಂಡು ನಾವು ತೀರ್ಸುದಾಗ್ತು. ಹೀಗಾಗ್ಬೇಕು ಈ ಪರಿಸ್ಥಿತಿಯಲ್ಲಿ ಇದ್ದು ಹೇಳ್ಕೊಂಡು ನಿಮ್ಗೆ ಕಾಣಿಸದ್ದು. ಇದ್ ನೋಡಿ ಈಗ ಸಾಲ ಈ ಮಳೆಗಾಲದಲ್ಲಿ ಸಾಲ ಕೊಡೋವು ಇಲ್ಲ, ನಮ್ ಕೂಡ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಮನೆ ಅದು ಆನ ಮನೆ ಬಿದ್ಕೊಂಡು ತಗೊಳೆಲ್ಲ ಓಡ್ದೋದ್ರು ಆನ ಮನೆ ಹಾಕೊಂಡಿದ್ದು ಮಾಡುವುದೇನು ಕೆಲಸ ಕೂಲಿಗೆ ಹೋಗೋದಾದ್ರು ಹೊಟ್ಟೆಗಿಲ್ಲ, ಇದಕ್ ತಂದು ಹಾಕುವಾದ್ರೂ ರೊಕ್ಕ ಇಲ್ಲ. ಈ ತರ ಪರಿಸ್ಥಿತಿ ಇದೆ. ಹೌದು. ಮನೇಲಿ ಎಷ್ಟು ಜನ ಇದ್ರಿ ಈಗ? ನಾವು 4 ಜನ, ನಾವು ಗಂಡ ಹೆಂಡತಿ, ಮಗನ ಸೊಸೆ, 2 ಮಕ್ಕಳು. ಕೆಲ್ಸಕ್ಕೆ ಎಷ್ಟು ಜನ ಮೊಮ್ಮಗ. ಹೋಗ್ತೀರಿ? ಹಾ ಕೆಲ್ಸಕ್ಕೆ ಎಷ್ಟು ಜನ ಹೋಗ್ತೀರಿ? ಕೆಲ್ಸಕ್ಕೆ ಹೋಗು 3 ಜನ. ನನಗಂತೂ 2-3 ವರ್ಷ ಹಾಕೊಂಡು 2 ವರ್ಷ ಆಯ್ತು ಕೆಲ್ಸ ಏನಿಲ್ಲ. ನಿಮ್ಮ ವಾಯ್ಸ್ ರೆಕಾರ್ಡ್ ನೋಡಿ ಈ ಮಾವಿನಕಾಯಿ ನಾವು ಏನು ಮಾಡ್ತೇವೆ ಅಂದ್ರೆ ಮೇಲಿನ ಮೇಲೆ ಕೊಯ್ದು ನೆಲಕ್ಕೆ ಬೀಳೋದಿಲ್ಲ, ಮೇಲಿನ ಮೇಲೆ ಕೊಯ್ದು ಹಾಗೆ ಸ್ವಲ್ಪ ಬಿಸಿ ನೀರೆಲ್ಲ ಹಾಕಿ ಆ ಸೊನೆ ಇದು ಈ ಕಲರ್ ಬಂದ ಕೂಡಲೇ ತೆಗೆದು ಕ್ಯಾನಲ್ಲಿ ಹಾಕಿ 2 ಉಪ್ಪು ಹಾಕಿ ಮಾಡ್ತೇವೆ. ಅದಕ್ಕೆ ಸರಿ ಸಮಾನ ಆದಷ್ಟು ಉಪ್ಪು ಹಾಕಿ ಮಾಡ್ತೇವೆ. ಅದು ನೋಡಿ ಈಗೂ ನೀವು ಹೇಗೂ ಮಾಡಿ ಕಾಯಿ ಹಾಗೆ ಇದೆ, ಆದರೆ ಅದು ಕೊಯ್ಕೊಂಡು ಒಂದೊಂದು ಹೋಳು ತಿಂದರೆ ಉಪ್ಪಿನಕಾಯಿಗಿಂತೂ ಒಳ್ಳೆಯದು, ಭಾರಿ ಒಳ್ಳೆಯದೇ. ಕಾಯಿ ಹಾಗೆ ಉಳಿತದೆ. ಹಾಗೆ ಇದು 2 ವರ್ಷ 3 ವರ್ಷದವರೆಗೆ ಉಳಿತದೆ. ಇದು ಒದ್ದೆ ಕೈ ಹಾಕಲಿಕ್ಕಿಲ್ಲ, ತಣ್ಣೀರು ಇದು ಮಿಕ್ಸ್ ಮಾಡಲಿಕ್ಕಿಲ್ಲ. ಕೈಗೆ ಉದ್ಕೊಂಡು ಎಲ್ಲ ಒಣತಾದ ಮೇಲೆ ಒಂದೊಂದು ಬೇಕಾದ್ರೆ ತೆಕ್ಕೊಬೋದು, ಊಟದ ಟೈಮಿಗೆ ಕೊಯ್ಕೊಂಡು ತಿನ್ನೋದು. ಈ ರೀತಿ ಮಾಡಿದ್ರೆ 2 ರಿಂದ 3 ವರ್ಷ ಉಳಿತದೆ. ಇಷ್ಟೇ ಗಟ್ಟಿಯಾಗಿ ಉಳಿತದೆ. ನಿಮ್ಮ ನಿಕ್ಕಿ ಮಾವಿನಕಾಯಿ ಹಾಗೆ ಇದು ಬೇಕಾದ್ರೆ ಮುಟ್ಟು ನೋಡಿ ಮಾವಿನಕಾಯಿ ಹಾಗೆ, ಆದ್ರೆ ಅದು ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿದೆ. ಹಾಗಲ್ಲ, ಅದಕ್ಕೆ ನೀವು ಬಿಸಿನೀರು ಹಾಕ್ತೀರಾ ಏನ್ ಹಾಕ್ತೀರಾ? ಬಿಸಿನೀರೇ ಒಂದು 5 ನಿಮಿಷ ಬಿಸಿನೀರು ಹಾಕಿ ಹಾಗೆ ತೆಗೆದು ಹೀಗೆ ನೆಲಕ್ಕೆ ಹಾಕಿ ತಣಿಸಿ ಪಟ್ಟಾದ್ಮೇಲೆ ತಣ್ಣಾದ್ಮೇಲೆ ಆ ನೀರು ಹಾಕಿ ಇದೇ ನೀರು ಹಾಕೋ, ಮತ್ತೆ ಈ ಸೊನೆ ನೀರೇ ಅದ್ರಲ್ಲಿ ಹಾಕಿ ಉಪ್ಪು ಹಾಕಿಬಿಟ್ರೆ ಆಯ್ತು. ಕಡೆಗೆ ಮತ್ತೆ ಹಾಗೆ ಮಾವಿನಕಾಯಿ ಹಾಗೆ ನಿಮ್ಮ ಹಸಿರುಕಾಯಿ ಮರಕ್ಕೆ ಹೆಂಗೆ ಬೆಳೀತು ಹಾಗೆ ಉಳಿತದೆ. ಆದರೆ ಅದಕ್ಕೆ ಉಪ್ಪು ಹುಳಿ ಅಷ್ಟು ತಾಕೊಂಡು ಉಳಿತದೆ ಕಷ್ಟಾಗಿ. ಈಗ ನಿಮಗೆ ಕೊಡ್ತೇವೆ. ಅದು ಈಗ ಕಟ್ ಮಾಡಿ ನೀವು ಮತ್ತೆ ಇದು ಪಿಕಲ್ ತರ ಮಾಡ್ತೀರಾ ಅಥವಾ? ಇಲ್ಲ ಕಟ್ ಮಾಡಿ ನಾವು ಊಟ ಹಾಗೆ ತಿನ್ನುವುದೇ. ಹಾಗೆ ಉಪ್ಪು ಖಾರ ಕರೆಕ್ಟ್ ಆಗಿ ಉಳಿತದೆ. ರೆಡಿ